ಆದಿನಾರಾಯಣ್ ಸರ್ ಹೇಳಿ. ಮೇಡಮ್ ನೋಡಿ, ಇದು ಎಲ್ಲಿ ಉಗಮ ಆಯ್ತು ಎಲ್ಲಿ ಅಂತ ಹೇಳ್ತೀನಿ ಕೇಳಿ. ನಮ್ಮ ಪ್ರತಿಷ್ಠಿತ ನಮ್ಮ ಶಾಸಕರ ಒಂದು ಸಂಸ್ಥೆ ಬಗ್ಗೆ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಒಂದು ಟ್ವೀಟ್ ಮಾಡ್ತಾರೆ. ಒಂದು ಪ್ರತಿಷ್ಠಿತ ಸಂಸ್ಥೆ ಬಗ್ಗೆ ಟ್ವೀಟ್ ಮಾಡಬೇಕಾದ್ರೆ ಜ್ಞಾನ ಇರಬೇಕು ಮೇಡಮ್ ಕೇಂದ್ರ ಸಚಿವರಾದವ್ರಿಗೆ. ಮೇಡಮ್ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳು ಡಾಕ್ಟರ್ ಆಗ್ತಾರಂತ ಒಂದು ಸಂಸ್ಥೆ ಬಗ್ಗೆ ಮನಸೋ ಹೆಚ್ಚ ಟ್ವೀಟ್ ಮಾಡಿದಾಗ ಇದೇ JDS ಕಾರ್ಯಕರ್ತರ ಜ್ಞಾನ ಇರಲಿಲ್ವಾ ಮೇಡಮ್? ನಮ್ಮ ಕುಮಾರಸ್ವಾಮಿ ಅವರು ಒಂದು ಸಂಸ್ಥೆ ಬಗ್ಗೆ ತಪ್ಪಾಗಿ ಮೇಡಮ್ ನಾನು ಮಾತಾಡೋದು ಪ್ರತಿಷ್ಠಿತ ಸಂಸ್ಥೆ ಬಗ್ಗೆ ಟ್ವೀಟ್ ಮಾಡಿದಾಗ ಅವರು ಅದಕ್ಕೆ ಸಮರ್ಥನೆ ಕೊಡ್ತಾರೆ. ನೋಡಿ, ನನ್ನ ಸಂಸ್ಥೆ ಬಗ್ಗೆ ನಾನು ಈ ತರ ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡು ನನ್ನ ಸಂಸ್ಥೆ ನಾನು ನಡೆಸ್ತಾ ಇದ್ದೀನಿ ಅಂತ ಒಂದು ಇದ್ ಮಾಡ್ತಾರೆ. ಏನು ಕುಮಾರಸ್ವಾಮಿ ಅವ್ರಿಗೆ ಉತ್ತರ ಕೊಡ್ತಾರೆ. ತಪ್ಪಾ ಮೇಡಮ್? ನಿಮ್ಮ ಸಂಸ್ಥೆ ಬಗ್ಗೆ ಯಾವನೋ ಒಬ್ಬ ಮಾತಾಡಿದಾಗ ನಿಮ್ಗೆ ಉತ್ತರ ಕೊಡ್ತಿರಲ್ಲ ಮೇಡಮ್? ಅದೇ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ನಿಮ್ಮ ಸಂಸ್ಥೆ ಬಗ್ಗೆ ಏನಾದ್ರು ಒಂದು ಆರೋಪ ಮಾಡಿದ್ರೆ ಬೇರೆ ಏಕವಚನ ಮಾತಾಡಿಲ್ವ ಕುಮಾರಸ್ವಾಮಿ ಅವ್ರ ಬಗ್ಗೆ? ಒಂದು ಮಾಧ್ಯಮದಲ್ಲಿ ನಮ್ಮ ರಮೇಶ್ ಬಾಬು ಅವರು MLC ಸಮುದಾಯದವರೆಲ್ಲ ಕೂತ್ಕೊಂಡು ಉತ್ತರ ಕೊಟ್ಟಿದ್ದಾರೆ. ಏನು ಕುಮಾರಸ್ವಾಮಿ ಅವ್ರ ಬಗ್ಗೆ ಏನಾದ್ರು ಒಂದು ಅವಾಚ್ಯ ಶಬ್ದದಿಂದ ನಿಂದನೆ ಮಾಡಿದ್ರೆ, ಅನ್ಪಾರ್ಲಿಮೆಂಟ್ ಏನಾದ್ರು ಯೂಸ್ ಮಾಡಿದ್ರೆ ಒಂದು ಏಕವಚನ ಏನಿಲ್ಲ. ಅದಾದ ಮೇಲೆ ಎರಡನೇ ದಿನ ಶಿಡ್ಲಘಟ್ಟದ JDS ಶಾಸಕ BN ರವಿಕುಮಾರ್ ಹೇಳ್ತಾರೆ, ನೀನ್ ಯಾವನೋ ನಮ್ಮ ದೇವೇಗೌಡರ ಕುಟುಂಬದ ಬಗ್ಗೆ, ನಮ್ಮ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಅವ್ರ ಬಗ್ಗೆ ನಿನ್ಗೆ ಏನು ಯೋಗ್ಯತೆ ಇದೆ? ನೀನ್ ಯಾರು ಮಾತಾಡಕ್ಕೆ? 2028ಕ್ಕೆ ಬಾ, ನೀನ್ ನೋಡ್ಕೊಂತೀವಿ, ನಾವು ಸೋಲಿಸ್ತೀವಿ ಅಂತ ಏಕವಚನದಲ್ಲಿ ಮಾತಾಡ್ತಾರೆ. ಒಬ್ಬ ಜನಪ್ರತಿನಿಧಿಯಾಗಿ ಒಂದು ಕ್ಷೇತ್ರದ ಒಂದು MLA ಆಗಿ ನೀನ್ ಮಾತಾಡೋ ರೀತಿನ ಮೇಡಮ್, ಒಬ್ಬ MLA ಆಗ್ಬಿಟ್ಟು ನೀನು ಬಾ ನೋಡ್ಕೊಂತೀನಿ, 2027 ನೀನು ಸೋಲಿಸ್ತೀನಿ, ನೀನು ಓಡಾಡು ನೋಡ್ತೀನಿ ಅಂತ ಒಬ್ಬ ಶಾಸಕ ಮಾತಾಡ್ತಾನೆ ಅಂದ್ರೆ ಇದೇನು ನೇರವಾಗಿ ಪ್ರಜಾಪ್ರಭುತ್ವದಲ್ಲಿ ಧಮಕಿ ಆಗ್ತಾ ಇರೋದಲ್ವಾ? ಒಬ್ಬ ಶಾಸಕ ಆಗ್ಬಿಟ್ಟು ಜ್ಞಾನ ಬೇಡವಾ? ಅದೇ ಆ ಶಾಸಕ ನಾನು ಇಲ್ಲಿ ಕುತ್ಕೊಂಡು ಧಮಕಿ ಹಾಕ್ತಾರೆ ಬಿಡ್ತಾರ ಅವರು? ರವಿಕುಮಾರ್ ಬಾ ನೀನ್ ನೋಡ್ಕೊಂತೀನಿ ಅಂದ್ರೆ ಬಿಡ್ತಾರ ಮೇಡಮ್ ಅವರು? ಅದೇ ನಮ್ಮ ಶಾಸಕ ನೇರವಾಗಿ ಧಮಕಿ ಹಾಕ್ತಾರೆ. ಯಾಕೆ ಜ್ಞಾನ ಬೇಡವಾ JDS ಅವ್ರಿಗೆ? ನಮ್ಮವ್ರು ಮಾತಾಡ್ಬೇಕಾದ್ರೆ ಮಾತಾಡ್ಬೇಕು. ಶಾಸಕರು ಮಾತಾಡ್ಬಾರ್ದು, ಜ್ಞಾನ ಬೇಡವಾ ಮೇಡಮ್? ಒಬ್ಬ ಶಾಸಕ ಧಮಕಿ ಹಾಕ್ತಾರೆ ಪ್ರಜಾಪ್ರಭುತ್ವದಲ್ಲಿ ಬಾ ನೋಡ್ಕೊಂತೀನಿ ಅಂತಂದ್ರೆ ಇದು ತಪ್ಪಲ್ವಾ ಮೇಡಮ್? 28ಕ್ಕೆ ಚುನಾವಣೆಗೆ ಮೇಡಮ್ ಆಯ್ತು ಮೇಡಮ್ ಬಂದ್ರು. ಎಲ್ರು ಅವ್ರವ್ರ ಕ್ಷೇತ್ರದಲ್ಲಿ ಜಿದ್ದಾಜಿದ್ದಿ ಸರ್ಕಾರಿ ಕಾರ್ಯಕ್ರಮಕ್ಕೆ ಬರ್ತಾರೆ ಶಾಸಕರು, ಪ್ರೋಟೋಕಾಲ್ ಪ್ರಕಾರ ಬರ್ತಾರೆ. ಕೆಂಪೇಗೌಡ ಜಯಂತಿಗೆ ನೀನ್ ಯಾವನ್ ಬರಕ್ ಅಂತ ಕೇಳ್ತಾರೆ ಇದೇ ಪಕ್ಷದ ಶಾಸಕರು. ಮೇಡಮ್ ಇದು ಮಾತಾಡೋ ಮಾತುಗಳ ನೀನ್ ಹುಚ್ಚ ಅಂತ ಕರೀತಾರೆ. ನೀನ್ ಯಾವನ ಕರೆದಿದ್, ನೀನ್ ಯಾಕೋ ಬಲ್ಜಾ ನೀನ್ ಯಾಕೋ ಬಂದೆ ಈ ಕಾರ್ಯಕ್ರಮಕ್ಕೆ? ನಮ್ಗೆ ಒಕ್ಕಲಿಗರ ಕಾರ್ಯಕ್ರಮ ಅಂತಾರೆ. ಸರ್ ಇವ್ರಿಗೆ ಗೊತ್ತಾ ಇವೆಲ್ಲ ಗೊತ್ತಾ ಮೇಡಮ್? 2 ಅವರ್ ಒಬ್ಬ ಶಾಸಕನಿಗೆ ಒಬ್ಬ ಪ್ರಚಾರ ಪ್ರಿಯ ಇವ್ರದೇ ಪಕ್ಷದ ಒಬ್ಬ ಕಾರ್ಯಕರ್ತ ಮಾತಾಡಿ ನೀನ್ ಹುಚ್ಚ ಅಂತಾನೆ ಹೇಳ್ತೇನೆ. ಒಬ್ಬ ಓಡಿ ಬಂದ್ಬಿಟ್ಟು ಕಾರ್ಯಕ್ರಮದ ಮಧ್ಯದಲ್ಲಿ ನೀನೇನೋ ನಮ್ಮ ಕುಮಾರಸ್ವಾಮಿ ಬಗ್ಗೆ ಮಾತಾಡ್ತೀಯಾ, ನಮ್ಮ JDS ಪಕ್ಷದ ಬಗ್ಗೆ ಮಾತಾಡ್ತೀಯಾ, ಎದ್ದು ಆಚೆಗಡೆ ನಡೆಯೋ ಅಂತ ಹೇಳ್ಬಿಟ್ಟು ಇವ್ರು ಪಕ್ಷದ ಕಾರ್ಯಕರ್ತ ಏಕವಚನದಲ್ಲಿ ನಿಂದಿಸ್ತಾರೆ. ಮೇಡಮ್ ಇದೆಲ್ಲ ತಪ್ಪಲ್ವಾ ಮೇಡಮ್? ಯಾಕೆ ಗೊತ್ತಿಲ್ವಾ ಮೇಡಮ್? ಒಬ್ಬ ಶಾಸಕನಿಗೆ ಏನ್ ಮರ್ಯಾದೆ ಕೊಡ್ಬೇಕು? ಬಂದಿರೋದು ಅವ್ರ ಅಪ್ಪನ ಮನೆ ಆಸ್ತಿಗೆಲ್ಲ ಬಂದಿರೋ ಸರ್ಕಾರಿ ಕಾರ್ಯಕ್ರಮಕ್ಕೆ ಬಂದಿರೋ ಶಾಸಕರು. ಒಬ್ಬ ಶಾಸಕರಿಗೆ ಮರ್ಯಾದೆ ಕೊಡ್ಬೇಕಂತ JDS ಪಕ್ಷದ ಕಾರ್ಯಕರ್ತರು, BJP ಪಕ್ಷದ ಕಾರ್ಯಕರ್ತರಿಗೆ ಮುಖಂಡರ ಜ್ಞಾನ ಇರಲ್ವಾ ಮೇಡಮ್? ಒಬ್ಬ ಶಾಸಕರಿಗೆ ನಿಲ್ಲಿಸಬೇಕಾದ್ರೆ ನಮ್ಮಂತ ಕಾರ್ಯಕರ್ತರ ಪರಿಸ್ಥಿತಿ ಏನ್ ಮೇಡಮ್ ಮುಂದಿನ ದಿನಗಳಲ್ಲಿ? ವಾಪಸ್ ಬರ್ತೀನಿ, ಮತ್ತೆ ರಿಯಾಕ್ಷನ್ ತಗೊಳ್ತೀನಿ. ನಾನು ಚಾಂದ್ ಪಾಷಾ ಸರ್ ಏನೋ ಹೇಳಕ್ ಅವಾಗಿಂದ ಹ್ಯಾಂಡ್ ರೈಸ್ ಮಾಡ್ತಾನೆ ಇದ್ರಿ. ಅವ್ರಿಗೆ ಮಾತಾಡಿಸ್ತಾ ಇದ್ರಲ್ಲ. ಇಲ್ಲ ಹೇಳಿ ಚಾಂದ್ ಪಾಷಾ ಸರ್. ಅಲ್ಲ ಏನ್ ಸಂಸ್ಕೃತಿ ಅಂತ ಅರ್ಥನೇ ಆಗ್ತಾ ಇಲ್ಲ. ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವ್ರ ಆರೋಪಗಳು. ಬಟ್ ನನಗೆ ಬಹಳ ವಿಷಾದನೀಯ ಅನ್ಸಿದ್ದು, ಒಬ್ಬ ಜನಪ್ರತಿನಿಧಿ ಮೇಲೆ ಚಪ್ಪಲಿ ತೂರಿದ್ದು ಯಾರೇ ಆದ್ರೂ ಕೂಡ ತಪ್ಪು ಸರ್. ಅದನ್ನ ಅವರು ಕೂಡ ಖಂಡಿಸಿದ್ರು. JDS ವಕ್ತಾರರು ಕೂಡ ಹೇಳಿದ್ರು ಅದು ತಪ್ಪು, ಯಾರು ತಪ್ಪು ಮಾಡಿದ್ರು ಶಿಕ್ಷೆ ಆಗ್ಲಿ ಅವ್ರಿಗೆ ಅಂತ ಹೇಳಿ. ಮೇಡಮ್, ಶಾಸಕ ಅಂತ ಹೇಳಿದ್ರೆ ಭಾರತದ ಸಂವಿಧಾನ ಆತನಿಗೆ ನೀಡಿದಂತ ಒಂದು ಹಕ್ಕು. ಯಾವುದೇ ಸರ್ಕಾರಿ ಕಾರ್ಯಕ್ರಮ ಆದ್ರೆ ಅದೊಂದು ಪ್ರೋಟೋಕಾಲ್ ಇದೆ, ಆತ ಅಲ್ಲಿನ ಅಧ್ಯಕ್ಷತೆಯನ್ನು ವಹಿಸ್ತಾನೆ. ಇಲ್ಲಿ ಜಾತಿ ಮತ್ತೊಂದು ಮಗದೊಂದು ಇಲ್ಲಿ ಬರೋದಿಲ್ಲ. ಶಾಸಕನಿಗೆ ಎಲ್ಲಾ ಜಾತಿಯವರು ಒಂದೇ. ಅಂತ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಶಾಸಕರು ಅಧ್ಯಕ್ಷತೆ ವಹಿಸಿರುವಾಗ ನೀವು ಆತನನ್ನ ಇಳಿ ಕೆಳಗಡೆ ವೇದಿಕೆಯಿಂದ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ? ಹೊರಗಡೆ ಏನ್ ಗಲಾಟೆ ನಡೆದಿದ್ದು ಸೆಕೆಂಡ್ರಿ, ಆಮೇಲೆ ಆಗಿರುವಂತದ್ದು ಇದು. ತೋಡ್ ತಟ್ಟಿದ್ದು ಮತ್ತೊಂದು ಮಗದೊಂದು ಅದು ಆಮೇಲೆ ಆಗಿದ್ದು. ವೇದಿಕೆ ಮೇಲೆ ನೀವು ಆತನ ಕ್ಷೇತ್ರದಲ್ಲೇ ಆತನ ಒಬ್ಬ ಶಾಸಕತ್ವನಾಗಿರುವಾಗಲೇ ನೀನು ಇಳಿ ಕೆಳಗಡೆ ಅಂದಾಗ ಆ ಒಬ್ಬ ಶಾಸಕನ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು? ಇದು ತಪ್ಪಲ್ವೇ?
ಅಥವಾ ಯಾವುದೇ ಖಾಸಗಿ ಕಾರ್ಯಕ್ರಮ ಅಲ್ಲ, ಸರ್ಕಾರಿ ಕಾರ್ಯಕ್ರಮ. ಜಿಲ್ಲಾಧಿಕಾರಿಗಳಿಂದ ಹಿಡಿದು ಎಲ್ಲರೂ ಕೂಡ ಇದ್ದು, ಪೂಜ್ಯ ಗುರುಗಳು ಕೂಡ ಅಲ್ಲಿ ಇದ್ರು. ಹೌದು. ಮೊಟ್ಟ ಮೊದಲನೇದಾಗಿ ನೀವು ಆತನ ಮೇಲೆ ನೀವು ಮಾಡಿದಂಥದ್ದು ರಾಜಕೀಯದಲ್ಲಿ ಹೇಳಿಕೆಗಳು ಪರ ವಿರೋಧ ಬಹಳ ಬರ್ತವೆ. ಹೇಳಿದವರೆಲ್ಲ ಗಲಾಟೆ ಮಾಡ್ಕೊಂಡವರೆಲ್ಲ ಅವರವರ ಬೆಂಬಲಿಗರ ಮುಖಾಂತರವಾಗಿ ಎಲ್ಲೂ ಪ್ರತಿಭಟನೆಗಳನ್ನೇ ನಡೆದಿಲ್ಲ. ಹಾಗಾಗಿ ಮೊಟ್ಟ ಮೊದಲನೇ ತಪ್ಪು ಇವ್ರ ಕಡೆಯಿಂದನೇ ಆಗಿರೋದು. ನೀವು ರಾಜಕೀಯವಾಗಿ ಹೋರಾಟ ಮಾಡಿ. ಅದು ಬಿಟ್ಟು ನಾವೆಲ್ಲ ನೋಡಿದ್ದೀವಿ ನಮ್ಮ ಮಾಧ್ಯಮಗಳ ಮುಖಾಂತರ, ಮತ್ತೆ ಇನ್ನೊಂದು ಆತನ ತಾಯಿನ ಬೈಯೋದು, ಆತನ ಹೆಂಡತಿಗೆ ಬೈಯೋದು, ಆ ಮನೆ ಹೆಣ್ಣು ಮಕ್ಕಳನ್ನೆಲ್ಲ ಬೈ ತಗೊಳ್ತೀರಲ್ಲ, ಇದು ಯಾವ ಸಂಸ್ಕೃತಿ? ನೀವಾಗಲೇ ಒಂದು ಮಾತು ಹೇಳಿದ್ರಿ, ಇದು ಇವ್ರ ಸಂಸ್ಕೃತಿ ಅಂದ್ರಿ. ಇದು ಯಾವ ಸಂಸ್ಕೃತಿ? ನಿಮ್ ಸಂಸ್ಕೃತಿನ? ತಪ್ಪು ಯಾರು ಮಾಡಿದ್ರು ಸಂಸ್ಕೃತಿ ಅದ್ರಲ್ಲಿ ನಿಮ್ ಕಾರ್ಯಕರ್ತರು ಇಲ್ವಾ? 40 ಜನ FIR ಆಗಿದೆಯಲ್ಲ, ಅದ್ರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಇಲ್ವಾ? ನಾನು ಅಲ್ಲಿ ಜನ ಮತ್ತೆ FIR ಹಾಕಾಯ್ತು. ಈಗ ಅಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ FIR ನಾನು ಯಾವ್ದನ್ನ ಸರಿ ಇರೋದನ್ನ ಸರಿ ಅಂತ ಹೇಳ್ತಿದ್ದೀನಿ, ತಪ್ಪು ಅನ್ನೋದ ತಪ್ಪು ಅಂತ ಹೇಳ್ತೀನಿ. ಒಬ್ಬ ಶಾಸಕರಿಗೆ ಆತನ ಕ್ಷೇತ್ರದಲ್ಲಿ ನೀವು ವೇದಿಕೆಯಿಂದ ಹಿಡಿದು ಬಾರೋ, ನಿನ್ ತಾಯಿ ನಿನ್ ತಂಗಿ ಅಂತ ಕರೆದ್ರೆ ಅದು ಆತನ ನೋವಾಗೇ ಆಗಿರುತ್ತೆ. ಆತನಿಗೂ ಬೆಂಬಲಿಗರಿರ್ತಾರೆ. ಇಲ್ಲಿ ಜಾತಿ ಅನ್ನೋದು ಪಾತ್ರ ವಹಿಸಲೇಬಾರ್ದು. ಜಾತಿ ಅನ್ನೋದು ಪಾತ್ರ ವಹಿಸಲೇಬಾರ್ದು ಮೇಡಮ್. ಒಕ್ಕಲಿಗ ಸಮುದಾಯ ಎಂತೆಂಥ ನಾಯಕರನ್ನ ಈ ರಾಜ್ಯಕ್ಕೆ ಕೊಟ್ಟಿದೆ ಅಂತ ಹೇಳಿದ್ರೆ, ಜಾಫರ್ ಶರೀಫ್ ಅವರ ಕ್ಷೇತ್ರದಲ್ಲಿ ಒಕ್ಕಲಿಗರ ಒಂದು ಸಾಮ್ರಾಜ್ಯವೇ ಅಲ್ಲಿರುವಂಥದ್ದು 8 ಕ್ಷೇತ್ರಗಳಲ್ಲಿ ಸತತವಾಗಿ ಜಾಫರ್ ಶರೀಫ್ ಅವ್ರನ್ನ ಗೆಲ್ಸಿ ಕೇಂದ್ರಗಳ ಮಂತ್ರಿ ಮಾಡಿದ್ರು. ಜಾತಿ ನೋಡ್ಲಿಲ್ಲ. ಒಕ್ಕಲಿಗರು ಬೆಂಬಲ ಬಹಳ ಫುಲ್ ಬೆಂಬಲ ಕೊಟ್ಟರು. ಯಲಹಂಕ ಕ್ಷೇತ್ರದಲ್ಲಿ ಬಸವಲಿಂಗಪ್ಪನವರು ಅಂತ ಇದ್ರು, ಅವ್ರಿಗೂ ಕೂಡ ನೀವು ಹೆಸರುಘಟ್ಟದಿಂದ ಶುರುವಾದರೆ ದೊಡ್ಡಬಳ್ಳಾಪುರದವರೆಗೂ ಮತ್ತೆ ನೀವು ಹೆಬ್ಬಾಳ ಬರೋವರೆಗೂ ಒಕ್ಕಲಿಗರ ಸಮುದಾಯ ಅಲ್ಲಿ ಬಹಳ ಇದೆ. ಪ್ರತಿ ಸಾರಿ ಅವ್ರನ್ನ ಗೆಲ್ಸ್ಕೊಂಡ್ಬಂದ್ರು. ಈ ಜಾತೀಯತೆ ಅವತ್ತಿರಲಿಲ್ಲ, ಇವತ್ತು ಯಾಕೆ ಬಂತು ಅನ್ನೋದು ನಮಗೆ ಗೊತ್ತಿಲ್ಲ. ಅದಲ್ದಿರ ನೀವುಗಳೇ ಆನ್ಸರ್ ಮಾಡಬೇಕು. ಎಲ್ಲ ಪಕ್ಷದಲ್ಲೂ ಕೂಡ ಜಾತಿ ಬಲ, ತೋಳ ಬಲ, ಹಣ ಬಲ ಇಲ್ಲದಿದ್ರೆ ಟಿಕೆಟೇ ಕೊಡಲ್ಲ ಯಾವ ಪಕ್ಷ ಪಾರ್ಟಿಯವರು. ಅದೇ ವೇದಿಕೆಯಲ್ಲಿ ಮತ್ತೊಬ್ಬ ಒಕ್ಕಲಿಗರ ನಾಯಕರಿದ್ರು, ವಿದ್ಯಾರ್ಥಿ ನಾಯಕರಾಗಿದ್ರು. ಇಡೀ ಅವರಿಗೆ ಆಂಜಿನಪ್ಪ ಅಂತೇಳಿ ಅವ್ರ ಹೆಸರು. ಅವರಿಗೆ ಅಕ್ಕಿ ಆಂಜಿನಪ್ಪ ಅಂತಾನೆ ಕರೀತಾರೆ ಆ ಭಾಗದಲ್ಲೆಲ್ಲ. ಇವತ್ತೇನೋ ಅನ್ನಭಾಗ್ಯ ಬಂದಿರಬಹುದು. ಆ ಕಾಲದಲ್ಲಿ ಅವರು ಎಲ್ಲ ನ್ಯಾಯಬೆಲೆ ಅಂಗಡಿಗಳಿಗೆ ತನ್ನ ಸ್ವಂತ ದುಡ್ಡನ್ನು ಕೊಟ್ಟು ಎಲ್ರಿಗೂ ಉಚಿತವಾಗಿ ಅಕ್ಕಿಯನ್ನು ಹಂಚಿದಂತ ಒಬ್ಬ ನಾಯಕ. ಆತನೇ ಸುಧಾಕರ್ ಮೇಲೆ ಉಪಚುನಾವಣೆಯಲ್ಲಿ ಸೋತಿದ್ದು. ಒಂದ್ ವೇಳೆ ಆತನೇ ಗೆದ್ದಿದ್ರೆ, ಏನಾದ್ರೂ ಒಂದು ಈ ತರ ಮಾತುಕತೆಯನ್ನು ನಡೆದಿದ್ರೆ ಈ ಮಟ್ಟಿಗೆ ಗಲಾಟೆ ಮಾಡ್ತಿದ್ರ? ಆ ಧೈರ್ಯ ಆಯ್ತಾ ಅವ್ರ ಮೇಲೆ ಮಾಡೋದಿಕ್ಕೆ?